ನೀರ್ದೆಣ್ಣೆ ಬ್ರೋ ಸರಿ ನೀರ್ಲೆಣ್ಣ ಪಕ್ಕ ನೀರ್ಲೆಣ್ಣು ಅಂತಿದ್ದಾರೆ ಗೈಸ್ ನೀರ್ಲೆಣ್ಣೆ ಅಲ್ಲ ಇವ್ರು ಮಿಸ್ ಆಗಿ ನೀರ್ಲೆಣ್ಣೆ ಅಂತಿದ್ದ ಅದು ನೀರ್ಲೆಣ್ಣೆ ಅಲ್ಲ ತಿಂದಿಲ್ಲ ಹಣ್ಣು ಹೌದಾ ಫೈನಲಿ ವ್ಯೂ ಪಾಯಿಂಟ್ ನೋಡಿದ್ದಾಯ್ತು ಇವಾಗ ಫ್ರೆಂಡ್ಸ್ ಯಾವ ಮಳೆ ಬರೋ ಸಿಚುವೇಶನ್ ಕಾಣ್ತಾ ಇದೆ ಸೊ ಬೇಗ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೋಸಿಂಗ್ ಆ್ಯಂಡ್ ಇವತ್ತು ಯಾವಾರ ಸ್ಯಾಟರ್ಡೆ ಸೊ ನನಗೂ ಗೊತ್ತು ಬಟ್ ಅವ್ರಿಗೆ ಕ್ವಶನ್ ಕೇಳಿದೆ ನಂಗೆ ಗೊತ್ತು ಭಾಳ ಶಾಣ ಅದಾಳ ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಕ್ಲಾಸಲ್ಲಿ ಹೆವಿ ಟ್ಯಾಲೆಂಟೆಡ್ ಗರ್ಲ್ ಅಂದರೆ ಇವಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಆ್ಯಂಡ್ ಯಾ ಟ್ಯಾಲೆಂಟೆಡ್ ನೀನು ಸೊ ಇವಾಗ ಐನ್ವಿಷನ್ ಡೋಯ್ಶ್ ಇದು ಒಂದಿಷ್ಟು ಬಾಯ್ಟ್ ಹಾಕ್ಬಿಟ್ಟಿರ್ತಾರೆ ನಮ್ಮ ಡೋಯ್ಶಲ್ಲಿ ಅವನ್ನೇ ಮಾತಾಡೋದು ಬ್ರೋ ಟೆಲ್ ಮಿ ಸಮಥಿಂಗ್ ಅಬೌಟ್ ಮೈ ಪ್ಲೀಸ್ ಗೈಸ್ come bro, leave bro. Please guys share this video, subscribe to her channel and like. Yeah, thank you. Yeah, What are you doing? She's premed my premed ಸ್ಪಾಕ ಅನ್ನೋದು ಪ್ರೇಮ ಅಂತ ಸೊ ಪ್ರೆಮ್ಡ್ ಸ್ಪಾಕ ಅಂತ ಕರಿತೀನಿ ಸಾರಿ ಅದು ಫ್ರೆಂಡ್ ಸ್ಪಾಕ ಅಂದ್ರೆ ಲ್ಯಾಂಗ್ವೇಜ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಅರ್ಥ ಡೈಶಲ್ಲಿ ಬ್ರೋ ಈಗ ಎಲ್ಲಿಂಟಿದ್ದಿ ಬ್ರೋ ನಂಗಂತ್ರ ಐಡಿಯಾ ಇಲ್ಲ ಬೈಂದೂರ್ ವ್ಯೂ ಪಾಯಿಂಟ್ ಅಂತೆ ಸೊ ಅದು ನನಗಂತೂ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಸೊ ಹೋಗ್ತಾ ಇದ್ದೀನಿ ರೂಟ್ ಹೆಂಗಂತ ಗೊತ್ತಿಲ್ಲ ಬ್ರೋ ಕಮ್ ಬ್ರೋ ಬ್ರೋ ಹ್ಯಾಂಡ್ ಈಸ್ ಟೂ ಮಚ್ ಪೇನಿಂಗ್ ಬ್ರೋ ಯು ಆಲ್ಸೋ ಪ್ಲೀಸ್ ಟೇಕ್ ಬ್ರೋ ಪ್ರೇಮ್ಡ್ ವೇಟ್ ಸರ್ ನನ್ನ ಕೈ ಬೇನಾಗಿದೆ ಯಾ ಬ್ಲಾಗ್ ಮಾಡ್ತಿದ್ದೀನಿ ಕೊಡ್ರಾ ನಾನು ಹಾಕ್ತೀನಿ ಇಟ್ ಇಸ್ ಮೈ ಲೈಕ್ ಮೈ ಬ್ರದರ್ ಸಮ್ ಐ ಥಿಂಕ್ ಬ್ರದರ್ ನೋಡಿದ್ರೆ ಕಂಡಿಡ್ತೇನೆ ಅನ್ಸುತ್ತೆ ಪೋಮ ಗೈಸ್ ನಂಗೆ ಬ್ಲಾಗ್ ಮಾಡಕ್ ಬರಲ್ಲ ಆದ್ರೂ ಸುಮ್ಮನೆ ಹಿಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಪರವಾಗಿಲ್ಲ ಮಾಡು ನೆಕ್ಸ್ಟ್ ಟೈಮ್ ಮಾಡ್ತಾರೆ ಫ್ಯೂಚರಲ್ಲಿ ಮಾಡೋ ಅಂತ ಅನ್ಕೊಂತೀನಿ ಇವಾಗಲೇ ಟ್ರೈನಿಂಗ್ ತಗೊಂತಾ ಇದ್ದಾರೆ ಪರವಾಗಿಲ್ಲ ಬ್ರೋ ಇದೆ ಚೆನ್ನಾಗಿದೆ ಅನ್ಸುತ್ತೆ ನೆಕ್ಸ್ಟ್ ಇವಾಗ ನಾವು ಹೊಂಟಿರೋದು ಬೈಂದೂರ್ ವ್ಯೂ ಪಾಯಿಂಟ್ ಅಂತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಂಡ್ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಬಟ್ ಇದು ಏನು ಅಷ್ಟು ದೊಡ್ಡ ರಿಸ್ಕ್ ಏನಲ್ಲ ನನಗೆ ಟ್ರೆಕ್ಕಿಂಗ್ ಈಸ್ ಸೋ ಮಚ್ ಈಸಿ ಫಾರ್ ಮೀ ಸೊ ಇಲ್ಲ ನಮ್ಮ ಕನ್ನಡಿಗರಿಗೋಸ್ಕರ ನಾ ಕನ್ನಡನೇ ಮಾತಾಡಿದ್ದು ಡೈಶ್ ಮಾತಾಡಲ್ಲ ಯಾ ಗುರು ಹಿಂದಕ್ಕೆ ಹೋಗಿ ಬೇಕಂತ ಮುಂದೆ ನಾವು ಸರಿತೀವಿಲ್ಲ ಅಂತ ಫಾರ್ ಜಯನ್ ಒಂದು ಸ್ವಲ್ಪ ಬೇಡ ಟೇಕೆಟ್ ಬ್ರೋ ಕೈ ನೋಡ್ತಿದ್ದೆ ಕೌನ್ರು ಯಾ ಹಿಂಗನಾ ರೂಟ್ ಗೊತ್ತಾ ಆ್ಯಕ್ಚುಲಿ ಹಿಂಗಿದೆ ಇಲ್ಲೊಂದು ರೂಟ್ ಐತೆ ನಾವು ಬಂದಿರೋದು ಇಲ್ಲಿಂದ ಬಟ್ ರೂಟ್ ಕರೆಕ್ಟಾಗಿಲ್ವಾ ಗೊತ್ತಿಲ್ಲ ನಮಗೂ ಸೊ ಹೋಗ್ತಾ ಇದ್ವಿ ರೂಟ್ ರೈಟಾ ರೂಟ್ ರೂಟ್ ಏನ ದಾರಿ ಅಚ್ಚಿ ಹಂಗಲ್ಲ ದಾರಿ ಕಾಣದಾಗಿದೆ ರಾಘವೇಂದ್ರನೇ ದಾರಿ ತೋರಿಸು ಅಜ್ಜನ್ ಕೇಳೋಣ ಕೇಳಿ ತಾತಡ ಅಂಕಲ್ ಅಲ್ಲ ಓ ಇದು ರೂಟಲ್ಲಿ ಬಂತೆ ಥ್ಯಾಂಕ್ ಯು ಅಂಕಲ್ ರಾಂಗ್ ರೂಟಲ್ಲಿ ಬಂದಿದ್ವಿ ರಾಂಗ್ ರೂಟಲ್ಲಿ ಬಂದ್ಬಿಟ್ಟು ರೂಲ್ಸ್ ಬ್ರೇಕ್ ಮಾಡೋದು ಬರೀ ಹಿಂಗೇನಾ ಥ್ಯಾಂಕ್ಸ್ ಅಂಕಲ್ ಸರಿ ಇಲ್ಲ ಏನು ಗೊತ್ತು ಅಂತ ಬಂದ್ಬಿಟ್ಟು ರೂಟ್ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿನಿ ರೂಟೇ ಗೊತ್ತಿಲ್ಲ ಇವರಿಗೆ ಸುಮ್ಮನೆ ಬಂದ್ಬಿಟ್ಟಿದ್ರ ಪ್ಲಾನ್ ಇಲ್ಲ ಏನಿಲ್ಲ ಚೀಚಿ ವಿ ಹ್ಯಾವ್ ಪ್ಲಾನ್ ಬಟ್ ನಾಟ್ ಪ್ಲಾನ್ ಇವು ಯಾವ ಗೊತ್ತಿಲ್ಲರೇ ಬಂದಿದ್ದಾರೆ ಮಾತಾಡ್ರು ಸ್ವಲ್ಪ ಏನಾದ್ರು ಒಂದು ಸೀಕ್ರೆಟ್ ಹೇಳೋ ಗೈಸ್ ಸೀಕ್ರೆಟ್ ಅಲ್ಲ ಬ್ರೋ ಅದು ಸೀಕ್ರೆಟ್
ಪ್ರೊನೌನ್ಸಿಯೇಷನ್ ಔಸ್ಪ್ರಾಹ ಇಸ್ ನಾನು ಡಾಯ್ಚ್ ಕಲಿತಿದ್ದೀನಲ್ಲ ಅದಕ್ಕೆ ಔಸ್ಪ್ರಾಹ ಮಾಡ್ತಿದ್ದೀನಿ. ಹಂಗಲ್ಲ ಇವ್ರಿಗೆ ಸೀದಾ ಇಂಗ್ಲೀಷು ಬರಲ್ಲ, ಸೀದಾ ಜರ್ಮನಿನೂ ಬರಲ್ಲ, ಸೀದಾ ಕನ್ನಡನೂ ಬರಲ್ಲ ಆಯ್ತಾ. ಆದ್ರೂ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿದ್ದಾರೆ ಅವಾಗಿಂದ. ನಾವ್ ಅಷ್ಟಾದ್ರೂ ಮಾತಾಡ್ತೀವಿ, ಇವ್ರಿಗೆ ಅಷ್ಟು ಬರಂಗಿಲ್ಲ. ಬಾಯಿನೇ ತೆಗಿಯಲ್ಲ, ಬಾಯಿ ತೆಗಿಗೋರು, ನಾ ಬಾಯಿ ಅದ್ರ ತೆಗಿತೀನಿ. ಓಕೆ ಬಾಯಿ ತೆಗಿಯೋದು ಲ್ಯಾಂಗ್ವೇಜ್ ಇಸ್ ನಾಟ್ ಇಂಪಾರ್ಟೆಂಟ್. ಕನ್ವೆ ಹೆಂಗ್ ಮಾಡ್ತೀವಿ ಅನ್ನೋದು ಬಾಯಿ ತೆಗಿಬೇಕಾ? ನೋಡಿ ಎಂತ ಹಾಗೆ ಗಂಟೆ ಅಂದ್ರೆ ಇದು. ಒಂದ್ ಸೆಕೆಂಡ್ ಮಾಪಾಕ್ತೀನಿ ಕೊಡಿ ಎಲ್ಲಿದಂತ. ಹಿಂಗ ಬರ್ರ ಪ್ರೇಮ, ನಿನ್ಗೋಸ್ಕರ ಒಂದು ಹುಡುಗ ಬೇಕಂತ ಹೇಳಿದ್ವಲ್ಲ, ಸರ್ಚ್ ಮಾಡಮ್ಮ ಅಂತ ಹೇಳಮ್ಮ ಇದ್ರೊಳಗಡೆ. ಬೇಡಪ್ಪ, ಪಾಪ ನಮ್ಮ ಫಾಲೋವರ್ಸ್. ಆಮೇಲೆ ನಿನಗೆ ಕಮೆಂಟ್ ಹಾಕಿ ಕಟ್ಟ ಕೊಟ್ರೆ ಕಷ್ಟ. ಪರವಾಗಿಲ್ಲ, ನಿನ್ಗೋಸ್ಕರ ನಾ ರಿಸ್ಕ್ ತನಕ ರೆಡಿ ಇದ್ದೀನಿ. ಅಮ್ಮ ಕೇಳ ಅಮ್ಮಗ ಹಾದಿ ಗೊತ್ತಿಲ್ಲ ಬ್ರೋ. ಕೇಳ್ಬ್ರೋ ಒಂದು ಮಾತು ಕೇಳ. ಕರೆಕ್ಟ್ ರೂಟ್ ಕರೆಕ್ಟ್. ರೂಟ್ ಹೇಗಿದೆ ಅಂತ ತಡಿ. ಒಂಥರ ಸಂಡೂರ್ ಫೀಲ್ ಬರ್ತಾ ಇದೆ ನನಗಂತೂ. ಸಂಡೂರಲ್ಲ ಬೈಂದೂರೇ, ಬಟ್ ಸಂಡೂರ್ ಫೀಲ್ ಬರ್ತಾ ಇದೆ. ಎಲ್ಲಿ ಬೇಕಾದ್ರೂ ರೂಟ್ ಇದ್ದಾವೆ, ಎಲ್ಲಿ ಬೇಕಾದ್ರೂ ಹೋಗ್ತಾ ಇದೀವಿ. ಸೊ ಮುಂದ್ಗಡೆ ಒಬ್ರು ಯಾರೋ ಬರ್ತಾರೆ ಪಾಪ. ನಮ್ಮ ಕಡೆನೇ ಕ್ಯಾಮ್ರಾ ಇಟ್ಕೊಳ. ಇದೇ ಚೆನ್ನಾಗಿ ಕಾಣುತ್ತಾ? ನನಗೆ ಈ ಸ್ಪೆಕ್ಟ್ ಚೆನ್ನಾಗಿ ಕಾಣ್ತಿದ್ದೇನಾ? ದಟ್ ಈಸ್ ಮೈನ್ ಸ್ಪೆಕ್ಟ್ ಆ್ಯಕ್ಚುಲಿ. ಸಸ್ಪೆಕ್ಟ್ ತಗೋಬೇಕು ಅನ್ಕೊಂಡಿದ್ದೀನಿ. ಸೊ ಈ ಥರ ಇದೇ ಇರಲ್ಲ ಪ್ಲೀಸ್. ಫೈನಲಿ ಕುಡ್ಡಿ ಆಗಿರ್ಬೋದು, ಬಟ್ ಅದ್ರಲ್ಲಿ ನಾನೇ ಚೆನ್ನಾಗಿ ಕಾಣ್ತಿರೋದು. ಓ, ಇಂಥ ಭ್ರಮೆದಲ್ಲಿ ಜಗ್ಗಿ ಜನ ಇರ್ತಾರ. ಗೈಸ್ ಪ್ಲೀಸ್ ಈ ಮಾತಿಗಾದ್ರೆ ನೀವು ಕಮೆಂಟ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಐ ಆಮ್ ಗುಡ್ ಆರ್ ಗುಡ್. ಎದ್ರಲ್ಲಿ ಹೋಗ್ಬೇಕು? ಎಲ್ಲದನ್ನ ಸೊ ಎಲ್ಲೋ ಬಂದ್ಬಿಟ್ಟಿವಿ. ಒಂಥರ ಲೊಕೇಶನ್ ಹೆಂಗೆಂಗೋ ಐತಾ, ಚೆನ್ನಾಗೈತೆ ನೋಡಕ್ ಮಾತ್ರ. ಬ್ರೋ ಸರಿ ನೀರ್ಲೆಣ್ಣ ಪಕ್ಕ ನೇರಳೆಹಣ್ಣು ಅಂತಿದ್ದಾರೆ, ಬಟ್ ಯಾವ ಹಣ್ಣು ಅಂತ ಗೊತ್ತಾಗ್ತಿಲ್ಲ. ಯಪ್ಪ ಬ್ರೋ ಇಲ್ಲಿದ್ದಿಲ್ಲ ದಾನ್ ತಿನ್ನಕ್ ಹೋಗ್ಬೇಡ್ರಿ ಬರೀ. ಗೈಸ್ ಇವ್ರು ಮಿಸ್ ಆಗಿ ನೀರ್ಲೆಹಣ್ಣು ಅಂತಿದ್ದೆ, ಅದು ನೀರ್ಲೆಹಣ್ಣು ತಿಂದಿಲ್ಲ. ಹಣ್ಣು ಹೌದಾ? ನಂಗೊಂದು ಕೊಡ್ರಿ ಬ್ರೋ, ಟೇಸ್ಟ್ ಮಾಡೋಣ. ನೀರ್ಲೆಹಣ್ಣು ಬ್ರೋ, ಕನ್ಫರ್ಮ್ ನೀರ್ಲೆಹಣ್ಣು, ಕನ್ಫರ್ಮ್. ನಾ ತಿನ್ನಲ್ಲಪ್ಪ, ನಾ ಇನ್ನ ಡಾಯ್ಚ್ಲ್ಯಾಂಡಿಗೆ ಹೋಗ್ಬೇಕು. ನೀರ್ಲೆಹಣ್ಣು ಅಲ್ಲಿಗೆ ಹೋಗಿ ಆರಾಮ. ನೀರ್ಲೆಹಣ್ಣು ನೀರ್ಲೆಹಣ್ಣು ಸಣ್ಣದವ ಅಷ್ಟೇ ಬ್ರೋ. ಆಫೀಸ್ ಇಸ್ಕೊಂತೀನಿ. ಹಿಡ್ಕೊ, ನಾನು ಕಿತ್ಕೊಳೋದು ಬರ್ಬೇಕು ಬ್ಯಾಕ್ ಸೈಡ್. ಕಳ್ ಮಾಡ್ತಿದ್ದಾಳಿಕೆ. ವೇಟ್ ಐ ವಿಲ್ ಶೋ ಯು. ಯಾರು ನಿತ್ಯ ಕರ್ಕೊಂಬರ್ಬೇಕಿತ್ತು, ಆಕೆ ಭಾಳ ಇಷ್ಟ ನೀರ್ಲೆಹಣ್ಣು. ನನಗೂ ಭಾಳ ಇಷ್ಟ ನೀರ್ಲೆಹಣ್ಣು. ಹಳ್ಳಿ ಅಂತ ಇದೆ ಅಂತ ಜಂಗಲ್ಲು ಬರ್ರಿ. ಜಂಗಲ್ ಫಾರೆಸ್ಟ್. ನಿಂಗೆ ತಡಿ ಗೈಸ್ ಭಾಳ ಕಾಡಿದೆ ಗೈಸ್, ಯಾರು ಇಲ್ಲ ಇಲ್ಲಿ. ಬರೀ ಗರ್ಲ್ಸ್ ಬರೋದು ಸೇಫ್ ಅಲ್ಲ ಅನ್ಸುತ್ತೆ, ಬಟ್ ಹಾಗೆ ಬಂದಿದ್ದೀವಿ. ನೀನ್ ಬ್ಯಾಕ್ ಕ್ಯಾಮ್ರಾ ಹಾಕ್ಯಾ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿಯಾ? ಬ್ಯಾಕ್ ಕ್ಯಾಮ್ರಾ ಇಟ್ಯಾ? ಗೂಗಲ್ ಕಸಿಗೆ ಹೋಗಮ್. ಈಕಿದ್ ಬ್ಲಾಗ್ ಅಲ್ಲ, ನನ್ನ ಬ್ಲಾಗ್ ಅನ್ಸಕೊಂತೈತಿ ಇದು. ನನಗೂ ಹಂಗೆ ಫೀಲ್ ಬರಾಗಿದೆ, ಬಟ್ ನಾ ಬ್ಲಾಗ್ಸ್ ಮಾಡಲ್ಲ ಗೈಸ್. ಹಿಂಗಂತಂದ್ರೆ ನನ್ನ ಫೋನ್ ಎಲ್ಲ ಕಸ್ಕೊಂಡ್ ಕುಂತಾಳ ಬ್ರೋ. ನೋ, ಜಸ್ಟ್ ಐ ಆಮ್ ಟ್ರೈಂಗ್. ನೀರ್ಲೆಹಣ್ಣು ನಿತ್ಯ ಈ ವಿಡಿಯೋ ನೋಡಿ ಲೈಕ್ ಉರ್ಕೋ ಬಾ ಅಂದ್ರೆ ಬರ್ಲಿಲ್ಲ. ಕರೆಕ್ಟ್ ಇಡಿ ಬ್ರೋ ವಿಡಿಯೋನ ಡೌನ್ ಮೇಲೆ ಎತ್ತು. ನಿತ್ಯ ದಿಸ್ ಈಸ್ ಫಾರ್ ಯು. ನಾವು ನಿಂಗೆ ತಗೊಂಬರಲ್ಲ, ನಾನೇ ತಿಂತೀನಿ. ಇಲ್ಲಿಗವ ಇಷ್ಟು ತೆಳಗಡೆ ಗೊತ್ತು ನಿಲ್ದಣ್ಣ ಗೈಸ್ ಇಲ್ಲೋಡಿಗ. ಓ ಮೈ ಗಾಡ್ ವಾರ ವಾರ ಬರ್ತೀವಿ. ವಿಡಿಯೋ ಮಾಡ್ತೀವಿ, ವಾರ ವಾರ ಬರ್ತೀವಿ. ಇದನ್ನ ತಿನ್ನಕ್ಕಾದ್ರೆ ಬರ್ತೀವಿ ಪಕ್ಕ. ಸಾಕು, ಎಲ್ಲರೂ ಅರ್ತಿದ್ದಾರೆ ಗೈಸ್, ಎಲ್ಲರೂ ಅರ್ಕಂತಿದ್ದಾರೆ. ಏನೋ ಅಂತಾರಲ್ಲ, ಕೋತಿ ಕನ್ನಡಿ ಕೊಟ್ರೆ. ಕೋತಿ ಕನ್ನಡ ಯಾವತ್ತು ಕೊಟ್ಟಿಲ್ಲ ಯಾರು. ಗಾದೆ ಐತ್ಲೆ ಅದು ಏನೋ, ನಾನು ಮರ್ತು ಬಿಟ್ಟಿದ್ದೀನಿ.
ಮಾಣಿಕ್ಯ ಕೊಟ್ಟಂಗೆ ಅದು. ಎಸ್, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ರೆ ಏನಾಗುತ್ತದ? ನನಗೆ ಶೇಪೌಟ್ ಮಾಡ್ತಿದ್ದಾರೆ ಗೈಸ್, ನಾ ಹೇಳಲ್ಲ. ನೀರ್ಲ್ಯಾಂಡ್ ಹೌದಾ ಇಲ್ಲ ಅಂತ ಡೌಟ್ ನನಗೆ. ಫಸ್ಟ್ ಇವ್ರು ತಿಂತಾ ಇದೀವಿ, ನೀರ್ಲೆಣ್ಣು ಅನ್ಕೊಂಡೆ ತಿಂತಿದ್ವಿ, ಟೇಸ್ಟ್ ಬರ್ತೈತಿ. ಇವತ್ತಿದ್ರೆ ನೀರ್ಲೆಣ್ಣು, ನಾಳೆ ನಾವಿಲ್ಲ ಅಂದ್ರೆ ನೀರ್ಲೆಣ್ಣು ಅಲ್ಲ. ಗೈಸ್, ನಾ ಇನ್ನಾದ್ರೂ ಒಂದು ತಿಂದಿಲ್ಲ, ತಿನ್ನಂಗೂ ಇಲ್ಲ. ನೋಡ್ತೀನಿ ಇವ್ರು ತಿಂದ್ಮೇಲೆ ಬದುಕಿದ್ರೆ ನಾನು ರೂಮಿಗೆ ಹೋಯ್ತು ತಿಂತೀನಿ, ಇಲ್ಲಂದ್ರೆ ತಿನ್ನಲ್ಲ ಗೈಸ್. ಬಿಕಾಸ್ ನಾನು ಈಗ B1 B2 ಪಾಸ್ ಆಗಬೇಕು, ಜರ್ಮನಿಗೆ ಹೋಗ್ಬೇಕು, ಜರ್ಮನಿಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು. ಇನ್ನು ನನ್ನ ಡ್ರೀಮ್ಸ್ ಭಾಳ ಇದಾವೆ ಗೈಸ್. ನೀನು ತುಂಬ್ತಿ ಏನು ಹೇಳಕ್ ಮಾತು ಬರ್ತಿಲ್ಲ. ನಿಲ್ದೆನ್ ಸಿಕ್ಕ ಖುಷಿಗೆ ಭಾಳ ವ್ಯೂ ಪಾಯಿಂಟೇ ಮರ್ತು ಬಿಟ್ಟಿವಿ. ಇಲ್ಲ ನೀ ಚೆನ್ನಾಗಿ ಬರಲ್ಲ, ಸೈಡಿಗೆ ಬರ್ರಿ. ವ್ಯೂ ಪಾಯಿಂಟ್ ಆಫ್ ಬೈಂದೂರ್, ವಾವ್ ಮಸ್ತಿದೆ. ಬಟ್ ಇದೇನಾದರೂ ಸ್ವಲ್ಪ ರೇನ್ ಗಿನ್ ಬಂದುಬಿಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಹಾರಿಬಲ್, ದಿಸ್ ಇಸ್ ಸೋ ನೈಸ್. ನೀರ್ಲೆಣ್ಣ ಆಫೀಸ್ ಬರಬೇಕಾದ್ರೆ ಹೋಗೋ ಕರ್ಕೊಂಡು ಹೋಗ್ತೀವಿ, ಮತ್ತೆ ಬಿಡಲ್ಲ ಪಕ್ಕ, ಡ್ಯಾಮ್ ಶೋರ್. ಚೆನ್ನಾಗಿ ಕಣ್ಣ ಮಿಂಚಲ್ಲಿ ಅಬ್ಬಾ ವಿವೋ ಕ್ಯಾ ಬಾತ್ ಹೈ ಸಂಡೂರ್. ಓ ಆಡ ಸಂಡೂರ್ ಬೈಂದೂರ್ ಇಲ್ಲ, ಸಂಡೂರ್ಗೂ ಹೀಗೆ ಕಾಣುತ್ತೆ ಮ್ಯಾಲೆ ಇರಿದ್ರೆ. ಅಂದ್ರೆ ಬೈಂದೂರ್ ಅಲ್ಲ, ಸಂಡೂರ್ ಟೈಪೇ ಕಾಣ್ತೈತೆ, ಅದಕ್ಕೆ ಸಂಡೂರ್ ಅಂದ್ರೆ. ಸರಿಲೇ ಟ್ರೆಕಿಂಗ್ ಕಂಬ್ರೋ. ನಾನು ಸಂಡೂರಲ್ಲಿ ಇದೇ ಥರ ಇತ್ತು ಟ್ರೆಕ್ಕಿಂಗ್. ಸ್ವಲ್ಪ ಇದು ಓಕೆ, ಅಷ್ಟು ಡಿಫಿಕಲ್ಟ್ ಏನು ಅನ್ನಿಸ್ತಿಲ್ಲ, ಬಟ್ ಲಿಟ್ಲ್ ಡಿಫಿಕಲ್ಟ್. ಬಟ್ ಸಂಡೂರ್ಗೆ ಹೋಗಿದ್ವಲ್ಲ, ಅದು ಇದಕ್ಕೂ ಡಿಫಿಕಲ್ಟ್ ಇತ್ತು. ಲೆಟ್ ಕಮಾನ್. ಅಮ್ಮ ದೇವ್ರೆ, ಭಯಾನಕವಾಗಿದೆ. ಸ್ವಲ್ಪ ಲೈಟಾಗಿ ಹಾಂ ಬಾರಿ, ಇನ್ನೊಂದು ಸ್ವಲ್ಪ ದೂರ ಏನಿಲ್ಲ ಬಾ. ಇವ್ರು ಎಂಥ ಹಂಚ್ಕೊಂತಾರೆ ಗುರು, ಬಟ್ ನನಗೇನು ಭಯ ಇಲ್ಲ. ವ್ಯೂ ನೈಸ್, ಸೋ ಮಚ್ ನೈಸ್. ಅದು ಒಂದು ಎಂಥ ರೆಸ್ಟೋರೆಂಟ್, ಅದರ್ವೈಸ್ ಸಮಥಿಂಗ್ ಎಲ್ಸ್. ವ್ಯೂ ಚೆನ್ನಾಗಿದೆ, ಎನರ್ಜಿನೇ ಇಲ್ಲ. ಬಂದಂಗೆ ಬರ್ತಾವ್ರೆ. ಬಂದ್ವಿ ಅಲ್ಲ, ಫೈನಲಿ ರೀಚ್. ಇನ್ನೂ 2-3 ಮಿನಿಟಲ್ಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತಾ ಇದ್ದೀವಿ. ಯಾ ಕಮಾನ್ ಗೈಸ್, ಚಲೋ. ಅಲರ್ಜಿ ಅಂತೆ, ಅಲರ್ಜಿ. ಯಾಕ್ರಿ ಬದುಕ್ತೀರಾ ನಿಮ್ಮಂಥವ್ರು? ಈ ಸೀರಿಯಸ್ಲಿಡಾ ನನ್ನ ಫೋನ್. ಸೆಂಟರ್ ಪಾಯಿಂಟ್ ಮುಸ್ಕಾನ್. ವಾವ್, ಫೈನಲಿ. Oh my god, finally we reached. ಓ ಹಾಂ, ವ್ಯೂ ಪಾಯಿಂಟ್ ಮೇಲ್ಗಡೆ ಏನಿಲ್ಲ ಬ್ರೋ, ಮೇಲ್ಗಡೆ ಅಂತೂ ಏನಿಲ್ಲ, ಏನೂ ಇಲ್ಲ. ಬಟ್ ಪರಿಸರನ ನೋಡಿ ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು ಅಷ್ಟೇ ಸಂಡೂರ್ದು. ಬಟ್ ಇದು ಬೈಂದೂರು. ಶಿಟ್, ಬರೀ ಸಂಡೂರ್ ಬರ್ತಾ ಇದೆ. ಆಕ್ಚುಲಿ ಕುಂದಾಪುರದಿಂದ ಒಂದು 40 ಕಿಲೋಮೀಟರ್ ದೂರ ಐತಿ ಬೈಂದೂರು. ಪ್ರಾಪರ್ ಲೊಕೇಶನ್ ಅಂದರೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾ? ವ್ಯೂ ಪಾಯಿಂಟ್ ಇಲ್ಲಿ ಮೇಲ್ಗಡೆಯಿಂದ ನಿಂತು ನೋಡಬೇಕು. ಬಟ್ ಈ ಪ್ಲೇಸ್ ಎಲ್ಲ ಹಿಂಗೆ ಇರೋದು. ಬಟ್ ಇಲ್ಗಡೆ ನಿಂತು ವ್ಯೂ ಪಾಯಿಂಟ್ ನೋಡ್ಬೋದು. ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ, ಅಲ್ಲಿ ನಿಂತ್ಕೊಂಡು ಯಾವ ಥರ ಕಾಣುತ್ತೆ ಅಂತ. ಲೆಟ್ಸ್ ಕಮಾನ್. ಪ್ಲೇಸ್ ಹೆಂಗಿದೆ ನೋಡಿ, ಆದರೆ ಬಟ್ ಇಟ್ಸ್ ಬೆಟರ್ ಸಂಡೂರ್. ಇದರಲ್ಲತ್ತು ಹೋಗ್ಬೇಕು. ಇವಾಗ ಡೆಸ್ಟಿನಿ ರೀಚ್ ಆಯಿತು. ಇವಾಗ ವ್ಯೂ ಪಾಯಿಂಟ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡೋಣ. ಮೆಟ್ಲಿವೆ, ಸೊ ಇಲ್ಲಿಂದ ಇದನ್ನ ಹತ್ಬಿಟ್ಟು ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಕಾಣುತ್ತೆ. ಇಲ್ಲಿಂದ ನೋಡಿದರೆ ಕಾಣಲ್ಲ ಈಸಿಯಾಗಿ. ಲೈಕ್ ಚೆನ್ನಾಗಿ ಮಾಡಿದ್ರು ಅಂತಾರೆ. ಡಿಫ್ರೆಂಟ್ ಫೀಲು. ನಮ್ಮ ಸಂಡೂರಲ್ಲಿ ಒಂದು ಸೀನ್ ಸೆಪ್ಟೆಂಬರ್ ಅಂತ ಮಾಡ್ತಾರೆ, ಅಂದ್ರೆ ಐತೆ ಅಲ್ಲಿ. ಸೊ ಅಲ್ಲಿನ ಈ ಥರ ನಿಂತ್ಕೊಂಡ್ಬಿಟ್ಟೆ ನೋಡ್ಬೇಕು, ಅದು ಸೇಮ್ ಫೀಲೇ. ಬ್ರೋ ಒಂದು ಸೆಕೆಂಡ್. ಇದ್ರಾಗೇನು ಬೈಂದೂರು ವ್ಯೂ ಪಾಯಿಂಟ್ ಅಂತ ಬರ್ತದೆ ಎಲ್ಲಿ ಗೂಗಲ್ ಸ್ನ್ಯಾಪ್ಚಾಟ್ ಕಾಣ್ಬೋದು.
ಸೊ ಗೈಸ್ ಆರ್ ರೆಡಿ ಟು ಸಿ ದ ವ್ಯೂ ಪಾಯಿಂಟ್ ಆಫ್ ದ ಬೈಂದೂರು, ನಾಟ್ ಸಂಡೂರು. ವ್ಯೂ ಪಾಯಿಂಟ್ ಮಸ್ತ್ ಕಾಣುತ್ತೆ ನೋಡಲಿಕ್ಕೆ, ನೈಸ್. ಬೈಂದೂರು ಇದಕ್ಕೆ ಮತ್ತು ಉಡುಪಿಗೆ ಒಂದು 2 ಅವರ್ ಜರ್ನಿ ಇಲ್ಲಿಂದ. ಇನ್ನೂ ಮಳೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಪಾಯಿಂಟ್. ಬ್ರೋ, ಸೊ ಈ ಸೈಡ್ ಏನಿಲ್ಲ, ಈ ಕಡೆ ಎಲ್ಲ ಹೊಲ ಇರೋದು. ಸೊ ಇದು ಈ ಥರ ಕಟ್ಟಿದ್ದಾರೆ, ಇಲ್ಲಿಂದ ನೋಡ್ಬೋದು ಅಷ್ಟು ವ್ಯೂ ಪಾಯಿಂಟನ್ನ. ನೈಸ್, ಇಟ್ ಇಸ್ ಆ್ಯಕ್ಚುಲಿ ನೈಸ್. ಒಂಥರ ಹೇರ್ ಐತಿ, ಬೆಟರ್ ಟು ಲೈಕ್ ಎಂಜಾಯ್ ಅಲೋನ್ ಅಂತಲೂ ಹೇಳ್ಬೋದು. ಚೆನ್ನಾಗಿದೆ. ಇದಕ್ಕೋಸ್ಕರ ನಾವು ಎಷ್ಟು ಐ ಥಿಂಕ್ ಹಾಫ್ ಆನ್ ಅವರ್ ಅನಿಸುತ್ತೆ, ಹಾಫ್ ಆನ್ ಅವರಲ್ಲೇ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದ್ವಿ. ನೈಸ್. ಮತ್ತು ಹೇಳಿ ಹೇಗಿದೆ ವ್ಯೂ ಪಾಯಿಂಟ್? ಹೇಗಿದೆ? ಚೆನ್ನಾಗಿದ್ರೆ ಅನ್ನೋಕ್ಕಿಲ್ಲ, ನೇಚರ್ ಚೆನ್ನಾಗಿದೆ. ಇಷ್ಟ ಆಗಿದ್ರೆ ದಿಲ್ ಕಮೆಂಟ್ ಮಾಡಿ ಅಷ್ಟೇ. ಫೈನಲಿ ವ್ಯೂ ಪಾಯಿಂಟ್ ನೋಡಿದ್ದಾಯಿತು. ಇವಾಗ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಗ್ತಿದೆ, ಟೈಮು ಆಗಿದೆ ಗುರು. ಇವಾಗ ಹೋಗೋದನ್ನು ಬಾಕಿ, ಸೊ ಸ್ಪೀಡಾಗಿ ಹೊಂಟಿದ್ದೀವಿ. ಬರ್ರಿಡ ಜಲ್ದಿ ಅಪ್ಪ. ಲಾಗ್ ಮಾಡ್ಕೊತ ಈ ಕ್ಯಾಮ್ರಾ ಹಿಡ್ಕೊತ ಈ ಟ್ರೆಕ್ಕಿಂಗ್ ಬೇಕೇ ಬೇಕು. ಬಿಕಾಸ್ ವಿ ಲವ್ ದಿ ಬ್ಲಾಗಿಂಗ್, ದಟ್ಸ್ ವೈ ವಿ ನೀಡ್. ಯಾವ ಮಳೆ ಬರೋ ಸಿಚುವೇಶನ್ ಕಾಣ್ತಾ ಇದೆ. ಸೊ ಬೇಗ ಹೋಗ್ಬಿಟ್ಟು ಮನೆ ಸೇರಿಸ್ಕೋಬೇಕಲ್ಲ, PG ಸೇರ್ಕೋಬೇಕು. ಸೊ ಹೋಗ್ತಾ ಇದ್ದೀವಿ. ಯಾರೆಲ್ಲ ವೀಡಿಯೋ ನೋಡಿದ್ದೀರಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಲವ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.